ಅನೇಕ ಪ್ರಶ್ನೆಗಳು ಎತ್ತಿದ್ರು, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ವಿರೋಧ ಪಕ್ಷರು ಕೇಳೋರು ಇದ್ರು, ಹೌದು ಸಹಜ ಕೇಳೋರು, ಹಕ್ಕದವ್ರು ಕೇಳೋದು. ಅದರಲ್ಲೂ ಮುಖ್ಯವಾಗಿ ನಮ್ಮ ಹಿಂದಿನ ಚೀಫ್ ಜನರಲ್ ನಿಮಗೆ ಗೊತ್ತದ ಮನೋಜ್ ನರವಣೆ ಅವರ ಪುಸ್ತಕ ಬಿಡುಗಡೆ ಆಗಿದ್ದು, ಅದರಲ್ಲಿ ಅನೇಕ ವಿಷಯಗಳನ್ನು ಪ್ರಶ್ನೆ ಮಾಡೋರಿದ್ದರು. ಅದು ಉತ್ತರ ಕೊಡಬೇಕಾಗಿತ್ತು, ಯಾಕ್ರಿಪ್ಪ ನೀವು ಮೌನ ಆತ್ರಿ ಅಂತೇಳಿ. ಯಾಕಂದರೆ ಅಲ್ಲಿ ನಮ್ಮ ಬಾರ್ಡ್ರ್ ಮೇಲೆ ಟ್ಯಾಂಕರ್ಗಳ ಮೇಲೆ ಬರ್ತಾ ಇದ್ದಾಗ ನರವಣೆ ಅವರು ಫೋನ್ ಮಾಡಿದರೆ ರಾಜನಾಥ್ ಸಿಂಗ್ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಕೊನೆಗೆ ನೀವು ಡಿಸಿಷನ್ ತೊಗೊಳ್ರಿ ಪ್ರಧಾನಿ ಅವ್ರಿಗೆ ಹೇಳಿದರು ಅಂತ ರೆಕಾರ್ಡ್ಸ್ ಆಗ್ಯದ. ಆ ಪುಸ್ತಕ ಇಲ್ಲಿ ಓದಬೇಡ್ರಿ ಅಂತ ಹೇಳಿದರು ಸ್ವತಃ ಸಭಾಪತಿಯವರು. ಅದು ಪಬ್ಲಿಷ್ ಆದ ಪುಸ್ತಕ ಅಂದ್ರೆ ಪಬ್ಲಿಷ್ ಆಗಿಲ್ಲ ಅಂತ ಹೇಳಿದರು. ನಂತರ ಅದು ಪಬ್ಲಿಷ್ ಆಗಿದ್ದು ಗೊತ್ತಾಯ್ತು. ಹಿಂಗೆ ಒಂದು ಎರಡೆಲ್ಲ ಪ್ರಶ್ನೆ ಮಾಡೋರಿದ್ದರು. SIR ಮೇಲೆ ಪ್ರಶ್ನೆಗಳಿದ್ದು, ಇವೆಲ್ಲರೂ ಕೇಳೋರಿದ್ರು ಅವತ್ತು ಉತ್ತರ ಕೊಡುವಂಥ. ಆ ಎಲ್ಲ ಉತ್ತರದ ದಾಳಿಯಿಂದಾಗಿ ಇವರು ಅವತ್ತು ತಪ್ಪಿಸ್ಕೊಂಡ್ರು ವಿನಃ ಯಾವುದೇ ಜೀವ ಭಯದಿಂದ ಅಲ್ಲ ಅನ್ನೋದು ವಿರೋಧ ಪಕ್ಷಗಳ ವಾದ. ಸಾಕಷ್ಟು ವಾದಗಳನ್ನು ಮಾಡಿದರೆ ಅವತ್ತು ಸಂಜಯ್ ಸಿಂಗ್ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ವಾಡ್ರಾ ಅಥವಾ ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಎಲ್ಲರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ, ಯಾಕ್ರಿ ಏನಂತ. ಅದಕ್ಕೆ ಉತ್ತರ ನಮ್ಮ ಸಭಾಪತಿಯಿಂದ ಕೊಡಿಸಿದ್ದಾರೆ, ಇಲ್ಲರಿ ಅವ್ರಿಗೆ ಜೀವ ಭಯ ಇತ್ತು ಅಂತೇಳಿ. ಆದರೆ ಇವತ್ತು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಗಿರಿಧರ್ ಕಾರ್ಕಳ ಅವರು. ಫೇಸ್ಬುಕ್ದಲ್ಲಿ ಲೇಖಕರು, ಒಳ್ಳೆ ಲೇಖಕರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ಪ್ರಧಾನಿಯವರು ಅವತ್ತು ಮಾತಾಡಬೇಕಾಗಿದ್ದು, ಉತ್ತರ ಕೊಡಬೇಕಾಗಿದ್ದಕ್ಕೆಲ್ಲ ಈ ಉತ್ತರ ಕೊಡ್ತಾನೆ ಇಲ್ಲ ಅಲ್ಲ ಅನ್ನುವಂಥ ಮಾತನ್ನು. ಮತ್ತು ಇವತ್ತು ಅವ್ರಿಗೆ ಪ್ರೆಸ್ ಯಾಕೆ ಕರಿತಾ ಇಲ್ಲ, ದೊಡ್ಡ ಸಮಸ್ಯೆ ಇದು. ಓಪನ್ ಆಗಿ ಪ್ರೆಸ್ ಯಾಕೆ ಕರಿತಾ ಇಲ್ಲ, ಸಾಕಷ್ಟು ಮಾತಾಡ್ತಾರಲ್ರಿ. ಇವತ್ತು ನಮ್ಮ 4ನೇ ನಂಬರ್ ಬಂದೀವಿ, 3ನೇ ನಂಬರ್ ದೇಶ ಶ್ರೀಮಂತ ಆಯ್ತು, ನಾವು ಆರ್ಥಿಕ ಎಷ್ಟು ಭದ್ರಾಗಿದ್ದೀವಿ ಎಲ್ಲ ಹೇಳ್ತೀರಿ, ಪ್ರೆಸ್ದಾಗ ಬಂದು ಹೇಳಲ್ರಿ. ಪ್ರಶ್ನೆ ಮಾಡ್ತಾರೆ, ಪ್ರಶ್ನಲ್ಲೇ ಯಾವ ರೀತಿ ನೀವು ಮುಂದುವರೆದ್ರಿ, ನೀವು ಯಾವ ಮುಖದಲ್ಲಿ ಯಾವ ಆಧಾರದಲ್ಲಿ ಜಪಾನ್ಗೆ ಉತ್ತಮವಾದ ಬಾಳನ್ನು ಇಲ್ಲಿ ಪ್ರತಿ ಪ್ರಜೆಗೆ ಕೊಟ್ಟಿದ್ದೀರಿ. ನೀವೇನೋ ಕೆಲವು 10% ಜನ, ಅದರಲ್ಲೂ 1-1.5 ಅಥವಾ ಇನ್ನೂ ಕಡಿಮೆ 0.1 ಅಥವಾ 0 ಅಲ್ರಿ ಈ ಕಾರ್ಪೊರೇಟ್ಗಳಿಗೆ ಕೊಟ್ಟಿದ್ದನ್ನು ಬಿಟ್ಟರೆ, ಇಲ್ಲಿ ಬಂಡವಾಳಶಾಹಿಗಳು ಕೊಟ್ಟಿದ್ದನ್ನು ಬಿಟ್ಟರೆ, ಇಲ್ಲಿ ಫ್ಯೂಡಲಿಸ್ಟ್ಗಳು ಅಂತಂದ್ರೆ ಜಮೀನ್ದಾರರಂಥ ಭೂಮಿಗಳನ್ನು ಹೊಂದಿದವ್ರಿಗೆ ಕೊಡೋದನ್ನು ಬಿಟ್ಟರೆ, ಇಲ್ಲಿಯ ವ್ಯಾಪಾರಿಗಳಿಗೆ ಕೊಡೋದನ್ನು ಬಿಟ್ಟರೆ, ಇಲ್ಲಿಯ ಅಧಿಕಾರಿಗಳಿಗೆ ಕೊಡೋದನ್ನು ಬಿಟ್ಟರೆ ಯಾರಿಗೆ ಕೊಟ್ಟಿದ್ದೀರಪ್ಪ ನೀವು? 3ನೇ ಸ್ಥಾನವನ್ನು ಜಗತ್ತಿನಲ್ಲೇ ಇವ್ರಿಗೆ ಆಗ್ಯದ 3ನೇ ಸ್ಥಾನ. ಒಪ್ಪುನ ಮಾತನ್ನು. ಇಲ್ಲಿ ಕಾರ್ಮಿಕರು, ಇಲ್ಲಿ ದುಡಿಯುವ ವರ್ಗ, ಇಲ್ಲಿ ಬಡತನ, ಬಡವರು ಏನು ಕೊಟ್ಟಿದ್ದೀರಿ ನೀವು? ಅವ್ರಿಗೇನು ಪೇಮೆಂಟ್ ಹೆಚ್ಚು ಮಾಡಿದ್ದೀರಾ? ಬದುಕು ಚಲೋ ಚೆನ್ನಾಗಿ ಮಾಡಿದ್ದೀರಾ? ಈಗ ಹೇಳಿದ್ರಿ ನೀವು ಬಂದು ನಾವು 1 ವರ್ಷ 2 ವರ್ಷ ಎಲ್ಲರಿಗೂ ಮನೆ ಅಂತ ಹೇಳಿದ್ರಿ, ಎಲ್ಲರಿಗೂ ಮನೆಗಳು ಸಿಕ್ಕಿದಾವೆ. ಇವತ್ತು ಬದುಕು ಸಿಕ್ಕಿದನ, ಸ್ವಚ್ಛ ನೀರು ಸ್ವಚ್ಛ ಗಾಳಿ ಅಂತ ಹೇಳಿದ್ರಿ. ಯಾವುದು ಇಂದೋರ್ ಅನ್ನುವಂತಹ ಒಂದು ಏನು ಇಡೀ ದೇಶದಲ್ಲಿ ಅತ್ಯಂತ ಸ್ವಚ್ಛ ನಗರ ಅಥವಾ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಅಂತ ಕರ್ಕೊಂಡಿದ್ರಿ. ಆದರೆ ಇವತ್ತು ಅಲ್ಲಿ ಹೊಲಸು ನೀರು ಬಂದು ಎಷ್ಟೋ ಜನ ಸತ್ರು ಅನ್ನುವಂಥ ರಿಪೋರ್ಟ್ ನೋಡಿದಾಗ ಏನು ಅನಿಸ್ತು ನಿಮಗೆ ಅಂತೇಳಿ. ಇವೆಲ್ಲ ಪ್ರಶ್ನೆಗಳು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುವಂಥ ಪ್ರಸಂಗ ಅಲ್ಲಿತ್ತು. ಕಳೆದ 11 ವರ್ಷಗಳಲ್ಲಿ ನೀವು 22 ಕೋಟಿ ಜನಕ್ಕೆ ಉದ್ಯೋಗ ಕೊಡಬೇಕಾಗಿತ್ತು, ಕೊಟ್ಟರೆ ಅನ್ನೋದು ಪ್ರಶ್ನೆ ಮಾಡುವಂಥದ್ದು. ಇವತ್ತು ಎಷ್ಟು ಜನಕ್ಕೆ ಕೊಟ್ಟರು ಉದ್ಯೋಗ? ಹೊರಗೆ ತೆಗಿರೋದು, ಶ್ವೇತ ಪತ್ರ ತೆಗಿರೋ ಹೊರಗೆ. ಇಲ್ಲಿವಾಗ ನೀವು ಈ ನಮ್ಮ ಜನಸಂಖ್ಯೆ ಎಷ್ಟು ಅಂತೇಳಿ ನಿಖರವಾಗಿ ನಮಗೆ ಗೊತ್ತಿಲ್ಲ. ಅದು 2011 ನಂತರ ಹಾಗೇ ಇಲ್ಲ. ಇವುಗಳಿಗೆ ಉತ್ತರ ಕೊಡಬೇಕಾಗಿದೆ. MS ಸ್ವಾಮಿನಾಥನ್ ಆಯೋಗದ ಪ್ರಕಾರ C2+3 ಅಂತೇನೋ ಹೇಳ್ತಾ ಇದ್ದಾರಲ್ಲ ಸೂತ್ರ, ಆ ಸೂತ್ರನ ಅಳವಡಿಸಿದ್ರ ಇಲ್ಲಿವರೆಗೆ ರೈತರಿಗೆ ಅವ್ರು ಮಾರ್ಕೆಟ್ ಕೊಟ್ರ? ಕೇವಲ ನೀವು ಬೆಂಬಲ ಬೆಲೆಯನ್ನು ಕಾನೂನು ಮಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿವರೆಗೆ, ಅದೆಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮದು. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಇದಕ್ಕೆಲ್ಲ ಉತ್ತರ ನಾವು ಹುಡುಕಬೇಕಾಗಿದೆ. ಮೋದಿ ಅವ್ರನ್ನ ಕೇಳಬೇಕಾಗಿದೆ. ಪ್ರತಿ ಬಡವನಿಗೆ 15 ಲಕ್ಷ ಕೊಡೋದು ಅಂತ ಹೇಳಿದ್ರಿ, ಕೊಡಲಿಕ್ಕೆ ಜುಂಬಲ ಅಂತ ಹೇಳಿದ್ರಿ. ಯಾಕಂತ